ಗೆಳೆತನ ಅನ್ನೋದು ನಮ್ಮ ಜೀವನದಲ್ಲಿ ಬಹಳ ಮುಖ್ಯ. ಎಷ್ಟೋ ವಿಷಯಗಳನ್ನ ನಾವು ಯಾರ ಹತ್ರ ಹೇಳ್ಕೊಳ್ದೆ ಹೋದ್ರೂ ಕೂಡ ಗೆಳೆಯರ ಹತ್ರ ಖಂಡಿತವಾಗೂ ಹಂಚ್ಕೊಳ್ತೀವಿ. ಯಾಕೆ ಅಂದರೆ ಕಷ್ಟ ಇರಲಿ ಸುಖ ಇರಲಿ ಕೊನೆಗೆ ಆಗ್ಬರೋರು ಅವರೇ ಅನ್ನೋದು ನಮ್ಮೆಲ್ಲರ ನಂಬಿಕೆ. ಆ ಉದ್ದೇಶದಿಂದ ಈ ಬಾರಿ ವಿಷ್ಣುವರ್ಧನ್ ಅವರ ಒಂದು ಸಿನಿಮಾ ಕೂಡ ತೆರೆ ಕಾಣ್ತಾ ಇದೆ. ಆಗ ನನಗೆ ನೆನಪು ಬಂದಿದ್ದು ವಿಷ್ಣುವರ್ಧನ್ ಹಾಗೂ ದ್ವಾರಕೀಶ್ ಅವರ ಸ್ನೇಹ, ಈ ಮಿತ್ರತ್ವ. ಯಾಕೆಂದರೆ ಹಲವಾರು ವರ್ಷಗಳಿದ್ದಂತಹ ಅವರ ಒಂದು ಸ್ನೇಹ ಕೆಲವು ಬಾರಿ ಏರುಪೇರುಗಳೊಂದಿಗೆ ಕೊನೆಗೆ ಆಪ್ತ ಮಿತ್ರ ಸಿನಿಮಾದೊತ್ತಿಗೆ ಮತ್ತೆ ಮತ್ತೆ ಚಿಗುರ್ತು. ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ, ಕೊನೆಯಲ್ಲಿ ಮತ್ತೆ ಮಾತನಾಡುವ. ಪ್ರೇಕ್ಷಕ ಮಹಾಪ್ರಭುಗಳಿಗೆ ಕಾಕನ ನಮಸ್ಕಾರಗಳು. FMC ಪ್ರೆಸೆಂಟ್ಸ್ ಮೂವಿ ಪ್ರಿವ್ಯೂ ವಿತ್ ಕಾಕಾ ಇನ್ ಅಸೋಸಿಯೇಷನ್ ವಿತ್ ರಿಯಲ್ ಮರ್ಕೆರ ಕಾರ್ಯಕ್ರಮಕ್ಕೆ ನಿಮ್ಗೆಲ್ರಿಗೂ ಸ್ವಾಗತ. ಬನ್ನಿ, ಈ ವಾರ ಯಾವ ಸಿನಿಮಾಗಳು ತೆರೆ ಕಾಣ್ತಾ ಇದೀವಿ ಅನ್ನೋ ವಿಷಯವನ್ನು ತಗೊಂಡು ಬರ್ತಾ ಇದ್ದೀನಿ. ಈ ವಾರ ಅಂದ್ರೆ ಏಪ್ರಿಲ್ 10ಕ್ಕೆ ನೋಡಿ, ಕನ್ನಡದಲ್ಲಿ 7 ಸಿನಿಮಾ, ಹಿಂದಿನಲ್ಲಿ ಯಾವ ಸಿನಿಮಾಗಳು ಇಲ್ಲ. ನಿಮಗೆ ಗೊತ್ತಿದೆ, ಕಳೆದ ಬಾರಿ ಕೂಡ ಹೇಳಿದ್ದೆ, ದುರಂಧರ್ ಖ್ಯಾತಿ ಎಲ್ಲ ಸಿನಿಮಾಗಳನ್ನ ಸ್ವಲ್ಪ ಸೈಡ್ಗೆ ಇಟ್ಟಿದೆ. ತೆಲುಗುನಲ್ಲಿ 1 ಸಿನಿಮಾ, ತಮಿಳಲ್ಲಿ 4, ಮಲಯಾಳಂನಲ್ಲಿ 3, ಇಂಗ್ಲಿಷಲ್ಲಿ ಯಾವ ಸಿನಿಮಾಗಳು ಇಲ್ಲ. ಒಟ್ಟು 15 ಸಿನಿಮಾಗಳು ಈ ವಾರ ತೆರೆ ಕಾಣ್ತಾ ಇರೋದು, ಅಂದ್ರೆ ಏಪ್ರಿಲ್ 10ಕ್ಕೆ. ಮೊದಲನೇದಾಗಿ ನಾನು ಪೀಟರ್ ಅನ್ನುವಂಥ ಒಂದು ಸಿನಿಮಾದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಏನಪ್ಪ ಇದು ಪೀಟರ್? ಇದೊಬ್ಬ ವ್ಯಕ್ತಿ ಹೆಸರಿದೆಯಲ್ಲ, ಏನಿದೆ ಈ ಸಿನಿಮಾದಲ್ಲಿ ಅನ್ನೋ ಒಂದು ಗೊಂದಲ ನಿಮ್ಮ ಹತ್ರನೂ ಇರ್ಬೋದು. ನೋಡಿ, ಇದೊಂದು ಸಸ್ಪೆನ್ಸ್ ಸಿನಿಮಾ. ಕರ್ನಾಟಕ ಕೇರಳ ಗಡಿ ಭಾಗದಲ್ಲಿ ನಡೆಯೋ ಥ್ರಿಲ್ಲರ್ ಕತೆ, ಮಡಿಕೇರಿಯ ಭಾಗಮಂಡಲದಲ್ಲಿ ನಡೆಯೋ ರೋಚಕ ಕತೆ. ಪೀಟರ್ ಎಂಬ ವ್ಯಕ್ತಿಯ ಸುತ್ತ ಸಾಗುವಂತ ಈ ಸಿನಿಮಾದಲ್ಲಿ ಈತ ರಾಕ್ಷಸನೂ ಹೌದು, ರಕ್ಷಕನೂ ಹೌದು. ಹೌದಾ, ಅದು ಹಾಗೆ ಅಂತ ನೀವು ಕೇಳ್ಬೋದು. ಇದು ಕೂರ್ಗ್ನ ಕಾಡುವ ಸೌಂದರ್ಯದ ಹೃದಯದಲ್ಲಿನ ರಹಸ್ಯ ಹಾಗೂ ಆಘಾತಕಾರಿ ಘಟನೆಗಳನ್ನ ತೆರೆದಿಡುತ್ತೆ. ಅದೇನು ಅಂತೀರಾ? ಸಿನಿಮಾ ನೋಡಿ. ರವಿ ಹಿರೇಮಠ್ ಹಾಗೂ ರಾಕೇಶ್ ಹೆಗ್ಗಡೆ ನಿರ್ಮಿಸಿದ ಈ ಸಿನಿಮಾವನ್ನ ದೂರದರ್ಶನ್ ಸಿನಿಮಾ ಖ್ಯಾತಿಯ ಸುಕೇಶ್ ಶೆಟ್ಟಿ ನಿರ್ದೇಶನ ಮಾಡಿದ್ದಾರೆ. ರಾಜೇಶ್ ಧ್ರುವ ನಾಯಕನಾಗಿ, ಜಾನ್ವಿ ನಾಯಕಿಯಾಗಿ ಅಭಿನಯಿಸಿದ್ದಾರೆ. ಮರಾಠಿಯ ಸೈರಾಟ್ ಸಿನಿಮಾದಲ್ಲಿ ಹಾಡಿದ್ದ ಅಜಯ್ ಗೋಗಾವಲೆ ಅವರ ಜೋಶ್ ಕಿ ಜವಾನಿ ಹಾಡು ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಾ ಇದೆ. ಛಾಯಾಗ್ರಹಣವನ್ನ ಗುರುಪ್ರಸಾದ್ ನಾರ್ನಾಡ್, ಸಂಕಲನವನ್ನ ನವೀನ್ ಶೆಟ್ಟಿ ಹಟ್ಟಿಯಂಗಡಿ, ಸಂಗೀತವನ್ನ ಋತ್ವಿಕ್ ಮುರಳೀಧರ್, ತಾರಾಗಣದಲ್ಲಿ ರಾಜೇಶ್ ಧ್ರುವ, ಡಾಕ್ಟರ್ ಜಾನ್ವಿ ರಾಯ್ಲಾ, ರವೀಕ್ಷಾ ಶೆಟ್ಟಿ, ರಾಮ ನಾಡಗೌಡ, ಪ್ರತಿಮಾ ನಾಯಕ್, ರಘು ಪಾಂಡೇಶ್ವರ್, ರಾಧಾಕೃಷ್ಣ ಕುಂಬೆ, ವರುಣ್ ಪಟೇಲ್, ಭರತ್, ದೀನಾ, ರಕ್ಷಿತ್ ದೊಡ್ಡೇರ ಇವರೆಲ್ಲರೂ ಕೂಡ ಅಭಿನಯಿಸಿದ್ದಾರೆ. ಈ ಸಿನಿಮಾ ಕೂಡ ಯಶಸ್ವಿ ಆಗಲಿ ಅಂತ FMC ವತಿಯಿಂದ ಕಾಕಾ ಅದನ್ನು ನಾನು ಹಾರೈಸ್ತೀನಿ. ಜೊತೆಗೆ ನೀವೆಲ್ಲರೂ ಕೂಡ ಈ ಸಿನಿಮಾವನ್ನ ಎಲ್ಲಿ ನೋಡಬೇಕು? ಸಿನಿಮಾ ಮಂದಿರದಲ್ಲೇ ನೋಡಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೀನಿ. ಇನ್ನ ಮುಂದಿನ ಸಿನಿಮಾ ನೋಡೋದಾದ್ರೆ ಗ್ಯಾಂಗ್ಸ್ ಆಫ್ UK ಅಂತ. ಏನಪ್ಪ ಇವರು ಲಂಡನ್ಗೆ ಹೊರಟೋಗ್ಬಿಟ್ರಾ ಅಂತ ಅನ್ಬೇಡಿ. UK ಅಂದ್ರೆ ಉತ್ತರ ಕರ್ನಾಟಕ ಅಂತ. ಮನಸ್ನ್ಯಾಗ ಏನೂ ಇಟ್ಕೊಳ್ಳೋದ ಕಡ್ಡಿ ತುಂಡು ಮಾಡ್ದಂಗ ಖಂಡಿತವಾಗಿ ಮಾತಾಡೋ ಜನ ಉತ್ತರ ಕರ್ನಾಟಕದವರು. ಹಿಂಗಾಗಿ ಅದು ಹೊರಟು ಅಂತ ಅನಿಸ್ತೈತಿ. ಆದ್ರೆ ಬಹಳ ಅಂತಃಕರಣ ಇಟ್ಕೊಂಡು ಜನ, ಗಟ್ಟಿ ಜನ. ಒಂದು ಸಣ್ಣ ಜಗಳದಿಂದ ಚಾಲುವಾಗಿ ರಕ್ತ ಹರಿಸಿ ಮುಕ್ತಾಯ ಆಗೋ ವ್ಯವಸ್ಥೆ ವಿರುದ್ಧ ರೊಚ್ಚಿಗೆದ್ದ ಮಂದಿಯ ಕತಿ ಐತಿದು. ಗ್ಯಾಂಗ್ಸ್ಟರ್ ಜೊತೆಗೆ ತಾಯಿ ಕಣ್ಣೀರಿನ ಕತಿನೂ ಐತಿ. ಉತ್ತರ ಕರ್ನಾಟಕದ ಮಣ್ಣಿನ ಸೊಗಡಿರೋ ಜಿದ್ದಿನ ಕತಿ ಇದು. ಬಾಗಲಕೋಟೆ ಒಳಗ ಪಿಲ್ಲಾರಿ ಫಾಲ್ಸ್ನೊಳಗೆ ನಡೆದ ಘಟನೆಯನ್ನ ಆಧಾರವಾಗಿ ಇಟ್ಕೊಂಡು ಈ ಕಥೆಯನ್ನ ಮಾಡ್ಯಾರ. ಟ್ರೈಲರ್ ನೋಡಿದ್ರ ಯಪ್ಪ ಹಿಂಸೆ ಅಂದ್ರ ಹಿಂಗೂ ಇರ್ತೈತ ಅಂತ ಅನಿಸ್ತೈತಿ. ಒಟ್ನ್ಯಾಗ ಗಟ್ಟಿ ಮನಸ್ಸಿನಿಂದ ಪಟ್ಟ ಕೂತು ಸಿನಿಮಾ ನೋಡ್ರಿ. ಡೆಡ್ಲಿ ಆರ್ಟ್ಸ್ ಲಾಂಛನದಡಿ ಮಾಸ್ ಸಿನಿಮಾಗಳಿಗೆ ಹೆಸರಾದ ಡೆಡ್ಲಿ ಸಿನಿಮಾ ಖ್ಯಾತಿಯ ರವಿ ಶ್ರೀವತ್ಸ ನಿರ್ಮಾಣದ ಜೊತೆಗೆ ಆಕ್ಷನ್ ಕಟ್ ಹೇಳ್ಯಾರ. ರಂಗನಾಥ್ ರವೀಂದ್ರನಾಥ್ ನಿರ್ಮಾಣದೊಳಗೆ ಕೈ ಜೋಡಿಸ್ಯಾರ. ವರಟ ಪ್ರಶಾಂತ್, ಶ್ರೀನಗರ ಮುನಿ ಮುಖ್ಯ ಪಾತ್ರದಲ್ಲಿದ್ದಾರೆ. MS ರಮೇಶ್ ಕಥೆ ಹಾಗೂ ಸಂಭಾಷಣೆ ಬರೆದಿದ್ದಾರೆ. ಛಾಯಾಗ್ರಹಣವನ್ನ R ಗಿರಿ, ಸಂಗೀತವನ್ನ V ಸುಕುಮಾರ್, ಸ್ಟಂಟ್ಸ್ ಅನ್ನ ಥ್ರಿಲ್ಲರ್ ಮಂಜು. ತಾರಾಗಣದಲ್ಲಿ ವರಟ ಪ್ರಶಾಂತ್, ಶ್ರೀನಗರ ಮುನಿ, ಪದ್ಮಾ ವಾಸಂತಿ, ಕೋಟೆ ಪ್ರಭಾಕರ್, ಸೋನು ಉಪಾಧ್ಯ, ಪ್ರವೀಣ್, ಉಗ್ರಂ ರೆಡ್ಡಿ, ಸತ್ಯ, ದಿಲ್ಲಾನ್, ಪ್ರಜ್ವಲ್ ಮಸ್ಕಿ, ನವೀನ್, ಉಮೇಶ್, ವಿಕಾಸ್ ಅಮೋಘ್ ಇವರೆಲ್ಲರೂ ಕೂಡ ಅಭಿನಯಿಸಿದ್ದಾರೆ. ನೀವು ಕೂಡ ಈ ಸಿನಿಮಾ ಮಂದಿರಕ್ಕೆ ಹೋಗಿ ನೋಡಿ. ನಾವು ಕೂಡ ಈ ಸಿನಿಮಾಗೆ ಬೆಸ್ಟ್ ಆಫ್ ಲಕ್ ಹೇಳ್ತೀವಿ. ಇನ್ನ ಮುಂದಿನ ಸಿನಿಮಾ ನೋಡೋದಾದ್ರೆ ಕ್ಯಾಲೆಂಡರ್ ಅಂತ. ಏನ್ರಿ ಇದು?
ಕ್ಯಾಲೆಂಡರ್ ಅಂತಾನೂ ಒಂದು ಸಿನಿಮಾ ಬಂತಾ ಅಂತ ಕೇಳ್ತೀರಾ? ಏನು ಯೋಚನೆ ಮಾಡಬೇಡಿ, ಇದೊಂದು ಸೈಕಾಲಜಿಕಲ್ ಥ್ರಿಲ್ಲರ್ ಸಿನಿಮಾ. ಏನಪ್ಪ ಇದೆ ಈ ಸಿನಿಮಾದಲ್ಲಿ ಅಂದ್ರೆ, ಇದೊಂದು ಮಹಿಳಾ ಪ್ರಧಾನವಾದ ಸಿನಿಮಾ. ಯುವ ವೈದ್ಯ, ವಿಚಿತ್ರ ಅಹಿತಕರ ಘಟನೆಗಳು ಆತನನ್ನ ಕಂಗೆಡಿಸ್ತವೆ. ಅವನ ಗೆಳತಿಯ ವಿಲಕ್ಷಣ ನಡವಳಿಕೆಯಿಂದ ಆತ ಜೀವನದಲ್ಲಿ ಗೊಂದಲಮಯವಾದಂತಹ ಜೀವನವನ್ನ ಸಾಗಿಸ್ತಾನೆ. ಈ ಬಿಕ್ಕಟ್ಟಿನಿಂದ ಹೊರಬರೋದಕ್ಕೆ ಆತ ಹೋರಾಡೋ ಕಥೆನೇ ಈ ಕ್ಯಾಲೆಂಡರ್. ಈ ಹೆಸರಿಗೂ ಮತ್ತು ಕಥೆಗೂ ಸಂಬಂಧ ಇದೆ ಅಂತ ಚಿತ್ರತಂಡ ಹೇಳ್ತಾ ಇದೆ. ಯಾಕೆ ಏನು ಅಂತ ಹೆಚ್ಚು ತಲೆ ಕೆಡಿಸ್ಕೋಬೇಡಿ, ಸಿನಿಮಾ ಮಂದಿರಕ್ಕೆ ಹೋಗಿ ಸಿನಿಮಾ ನೋಡಿ. ಈ ಹಿಂದೆ ಸ್ವಾರ್ಥರತ್ನ ಸೇರಿದಂತೆ 12 ಸಿನಿಮಾಗಳಲ್ಲಿ ನಟಿಸಿದ್ದ ಆದರ್ಶ್ ಗುಂಡುರಾಜ್ ಕಥೆ ಬರೆದು ಬಂಡವಾಳ ಹೂಡಿ ಈ ಸಿನಿಮಾವನ್ನ ನಿರ್ಮಾಣ ಮಾಡಿದ್ದಾರೆ. ನವೀನ್ ಶಕ್ತಿ ಚಿತ್ರಕಥೆಯೊಂದಿಗೆ ಆಕ್ಷನ್ ಕಟ್ ಹೇಳಿದ್ದಾರೆ. ಕನಸಿನ ರಾಣಿ ಮಾಲಾಶ್ರೀ ವಿಶೇಷ ಪಾತ್ರದಲ್ಲಿದ್ದಾರೆ. ಈ ಸಿನಿಮಾದ ವಾಪಸ್ ಕೊಡೆ ಅನ್ನುವಂಥ ಹಾಡು ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಾ ಇದೆ. ಸಂಗೀತವನ್ನ ಸುನಾದ್ ಗೌತಮ್, ಹಾಡುಗಳು ಅನುಷ್ಕಾ ಕಾಗಿರೆ, ಛಾಯಾಗ್ರಹಣವನ್ನ ರಮೇಶ್ ಕೋಯರ್, ಸಂಕಲನವನ್ನ ಸುರೇಶ್ ಆರ್ಮುಗಂ. ತಾರಾಗಣದಲ್ಲಿ ಆದರ್ಶ್ ಗುಂಡುರಾಜ್, ಮಾಲಾಶ್ರೀ, ರಮೇಶ್ ಇಂದರ್, ಸುಷ್ಮಿತಾ ನಾಯಕ್, ನಿವಿಷ್ಕಾ ಪಾಟೀಲ್, ಪ್ರಮೋದ್ ಶೆಟ್ಟಿ, ಪ್ರಕಾಶ್ ತುಂಬಿನಾಳ್ ಹಾಗೂ ಶಿವ್ ಪ್ರದೀಪ್ ಇವರು ಅಭಿನಯಿಸಿದ್ದಾರೆ. ನಾವು ಕೂಡ ಈ ಸಿನಿಮಾ ಯಶಸ್ವಿಯಾಗಲಿ ಅಂತ ಹಾರೈಸ್ತೀವಿ. ನೀವು ಕೂಡ ಈ ಸಿನಿಮಾ ಮಂದಿರಕ್ಕೆ ಹೋಗಿ ನೋಡಿ ಅಂತ ವಿನಂತಿಸ್ಕೊಳ್ತೇನೆ. ಇನ್ನು ಮುಂದಿನ ಸಿನಿಮಾ ಟೆರರ್ ಅಂತ. ಅರ್ಧ ಪುಟದ ಒಂದು ಆ್ಯಡ್ ಇದೆ, ಟೆರರ್ ಅಂತ. ನಿಮಗೆ ಅರ್ಥ ಆಗಿರ್ಬೋದು, ಟೆರರ್ ಹೆಂಗಿದೆಯಪ್ಪ ಇದು, ಏನ್ ಸಿನಿಮಾ ಅಪ್ಪ ಇದು ಅಂತ. ಬಹಳ ಯೋಚನೆ ಮಾಡಬೇಡಿ, ತುಂಬಾ ಸಿಂಪಲ್ ಆಗಿದೆ ಈ ಸಿನಿಮಾ. ದೇವ್ರ ಸುತ್ತ ಒಂದಿಷ್ಟು ಮಾಫಿಯಾಗಳು ನಡೀತವೆ. ಬಹುತೇಕರು ದೇವರನ್ನ ನಂಬ್ತಾರೆ. ಈ ನಂಬಿಕೆಯನ್ನ ಬಂಡವಾಳವಾಗಿಟ್ಕೊಂಡು ಕೆಲ ದುಷ್ಟಶಕ್ತಿಗಳು ಹೇಗೆ ಕೆಲಸ ಮಾಡ್ತವೆ ಅನ್ನೋದೇ ಈ ಸಿನಿಮಾದ ಕಥೆ. ಮಾಸ್ ಆಕ್ಷನ್ ಎಲ್ಲನೂ ಈ ಸಿನಿಮಾದಲ್ಲಿದೆ. ಉಪ್ಪಿ ಎಂಟರ್ಟೈನರ್ಸ್ ಬ್ಯಾನರ್ ನಡಿಯಲ್ಲಿ ಸಿಲ್ಕ್ ಮಂಜು, ರವಿ ವಶಿಷ್ಠ ಬಂಡವಾಳ ಹೂಡಿದ್ದು, ರಂಜನ್ ಶಿವರಾಮ್ ಗೌಡ ಆಕ್ಷನ್ ಕಟ್ ಹೇಳಿದ್ದಾರೆ. ಆದಿತ್ಯ ನಾಯಕನಾಗಿದ್ದಾರೆ. ಕನ್ನಡದ ಹಿರಿಯ ಕಲಾವಿದರ ದಂಡೆ ಈ ಸಿನಿಮಾದಲ್ಲಿದೆ. ಸಂಗೀತವನ್ನ ಹರ್ಷವರ್ಧನ್, ಛಾಯಾಗ್ರಹಣವನ್ನ ನವೀನ್. ತಾರಾಗಣದಲ್ಲಿ ಆದಿತ್ಯ, ಶ್ರೀನಗರ ಕಿಟ್ಟಿ, ದೇವರಾಜ್, ಶಶಿಕುಮಾರ್, ಕುಮಾರ್ ಬಂಗಾರಪ್ಪ, ಶರತ್ ಲೋಹಿತಾಶ್ವ, ಧರ್ಮ, ಕೋಟೆ ಪ್ರಭಾಕರ್ ಇವರೆಲ್ಲರೂ ಕೂಡ ಇದ್ದಾರೆ. ನಾವು ಕೂಡ ಈ ಸಿನಿಮಾಗೆ ಬೆಸ್ಟ್ ಆಫ್ ಲಕ್ ಹೇಳ್ತೀವಿ. ನೀವು ಕೂಡ ಈ ಸಿನಿಮಾ ಮಂದಿರಕ್ಕೆ ಹೋಗಿ ನೋಡಿ ಅಂತ ವಿನಂತಿಸ್ಕೊಳ್ತೇನೆ. ಇನ್ನ ಮುಂದಿನ ಸಿನಿಮಾ ಕಾಡ ಅಂತ. ಇದಕ್ಕೆ ನಮಗೆ ಪೋಸ್ಟರ್ ಸಿಗಲೇ ಇಲ್ಲ. ಇದು ಬುಕ್ ಮೈ ಶೋನಲ್ಲಿ ಲಿಸ್ಟಿಂಗ್ ಅಲ್ಲಿ ಇರೋದ್ರಿಂದ ಈ ವಿಷಯವನ್ನು ಹೇಳ್ತಾ ಇದ್ದೀನಿ. ಬೇಟೆಗೆ ಹೋದಾಗ 4 ವಿಷಯ ತಲೆಯಲ್ಲಿ ಇರಬೇಕು: ಅಬ್ಸರ್ವ್, ಅಲರ್ಟ್, ಅಟ್ಯಾಕ್, ಎವಿಡೆನ್ಸ್ ಬಿಡದೇ ಇರೋದು ಅನ್ನೋ ಡೈಲಾಗ್ ಇಂದ ಶುರುವಾಗೋ ಟ್ರೈಲರ್ ಭರ್ಜರಿ ಕ್ರೈಮ್ ಥ್ರಿಲ್ಲರ್ ಸಿನಿಮಾ ಅನ್ನೋ ಗ್ಯಾರಂಟಿ ಕೊಡುತ್ತೆ. ವಿಷಯ ಏನಪ್ಪಾ ಅಂದ್ರೆ, ಮನೋರೋಗದ ಸುಂದರ ಟೆಕ್ಕಿ ಹುಡುಗಿ ಒಬ್ಬಳ ಪ್ರೀತಿಯೊಳಗೆ ಬೀಳ್ತಾನೆ. ನಂತರ ಅವರ ಕೊಲ್ಲುವ ಮನಸ್ಥಿತಿ ಅವರನ್ನ ಸಾವಿನವರೆಗೂ ಕರೆದುಕೊಂಡು ಹೋಗುತ್ತೆ. ಮುಂದೇನಾಯಿತು ಸಿನಿಮಾ ನೋಡಿ. ಸ್ಪ್ಲೆಂಡೆಡ್ ಫಿಲ್ಮ್ಸ್ ಲಾಂಛನದಲ್ಲಿ ಅಮಿತ್ ಕುಮಾರ್ ಸಕ್ಸೇನಾ ನಿರ್ಮಿಸಿದ ಈ ಸಿನಿಮಾವನ್ನ ವಿಶ್ರುತ್ ನಾಯಕ್ ನಿರ್ದೇಶನ ಮಾಡಿದ್ದಾರೆ. ಜೈರಾಮ್ ಕಾರ್ತಿಕ್ ಮುಖ್ಯ ಪಾತ್ರದಲ್ಲಿದ್ದಾರೆ. ಛಾಯಾಗ್ರಹಣವನ್ನ ಅರುಣ್ ಸುರೇಶ್, ಸಂಕಲನವನ್ನ ವಿಕಾಸ್ ಚಂದ್ರ, ಸಂಗೀತವನ್ನ ಸತೀಶ್ ಬಾಬುಜಿ. ತಾರಾಗಣದಲ್ಲಿ ಕಾರ್ತಿಕ್, ಜೈರಾಮ್, ಅಚ್ಯುತ್ ಕುಮಾರ್, ಉಗ್ರಂ ಮಂಜು, ಕಾವ್ಯ ಶೆಟ್ಟಿ ಇವರೆಲ್ಲರೂ ಕೂಡ ಅಭಿನಯಿಸಿದ್ದಾರೆ. ನೀವು ಕೂಡ ಈ ಸಿನಿಮಾ ಮಂದಿರಕ್ಕೆ ಹೋಗಿ ನೋಡಿ. ನಾವು ಕೂಡ ಈ ಸಿನಿಮಾ ಯಶಸ್ವಿಯಾಗಲಿ ಅಂತ ಹಾರೈಸ್ತೀವಿ. ಇನ್ನು ಮುಂದಿನ ಸಿನಿಮಾ ವಿಸ್ಪರ್ಸ್ ಆಫ್ ದಿ ರಿವರ್ ಅಂತ. ಇದು ಕೂಡ ನಮಗೆ ಪೋಸ್ಟರ್ ಸಿಕ್ಕಿಲ್ಲ. ಏನಪ್ಪ ಈ ಸಿನಿಮಾ ಅಂದ್ರೆ, ಸಾಮಾಜಿಕ ಕಳಕಳಿ, ಪ್ರಕೃತಿ ಮತ್ತು ಮನುಷ್ಯನ ಸಂಬಂಧಗಳಿಗೆ ಕನ್ನಡಿ ಹಿಡಿಯುವಂತ ಒಂದು ಸಿನಿಮಾ ಅಂತ ಚಿತ್ರತಂಡ ಹೇಳ್ತಾ ಇದೆ. ತನ್ನ ಕೃಷಿ ವ್ಯವಹಾರಗಳನ್ನ ಬೆಳೆಸೋ ಉದ್ದೇಶದಿಂದ ನಾಯಕ ಇರೋ ಕೆಲಸ ಬಿಟ್ಟು ತನ್ನೂರಿಗೆ ಮರಳುತ್ತಾನೆ. ಮಣ್ಣು, ನದಿ ಮತ್ತು ಹಳ್ಳಿಯ ಸಂಪ್ರದಾಯಗಳೊಂದಿಗೆ ಬಾಂಧವ್ಯವನ್ನು ಬೆಳೆಸ್ಕೊಳ್ತಾನೆ. ಲಾಭಕ್ಕಾಗಿ ಈ ಒಂದು ಪರಿಸರದ ಸಮತೋಲನವನ್ನು ಲೆಕ್ಕಿಸದ ಜನ, ಅದಕ್ಕೆ ಮೂಕ ಸಾಕ್ಷಿಯಾಗಿ ನಿಂತಿರುವಂತಹ ನದಿ. ಹೀಗೆ ರೈತರ ಬದುಕು, ನದಿಗಳೊಂದಿಗಿನ ಸಂಬಂಧ, ನದಿಗಳನ್ನು ಉಳಿಸುವ ಕುರಿತು ಮಾಡಿದ ಭಾವನಾತ್ಮಕ ಸಿನಿಮಾ. ಮೀನಾ ಸ್ಟುಡಿಯೋಸ್ ಬ್ಯಾನರ್ ನಡಿಯಲ್ಲಿ ರಾಧಾಕೃಷ್ಣ ಪೈ, ವಿವೇಕ್ ವಿನ್ಸೆಂಟ್, ಶ್ರೀರಾಮ್ ಸಿ ನಿರ್ಮಾಣ ಮಾಡಿದ್ದು, ಕೆ ಪ್ರಭಾಕರ್ ಆಕ್ಷನ್ ಕಟ್ ಹೇಳಿದ್ದಾರೆ. ಮಂಜುನಾಥ್ ಪೈ ಕಥೆ, ಚಿತ್ರಕಥೆ, ಸಂಭಾಷಣೆ ಬರೆದು ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಕಾಂತಾರ ಖ್ಯಾತಿಯ ಪ್ರಭಾಕರ್ ಕುಂದರ್ ಅಭಿನಯ ಮಾಡಿದ್ದಾರೆ. ಛಾಯಾಗ್ರಹಣವನ್ನ ಕೆ ಸತ್ಯರಾಜ್, ಸಂಗೀತವನ್ನ ರೋಹಿತ್ ಪೂಜಾರಿ. ತಾರಾಗಣದಲ್ಲಿ ಮಂಜುನಾಥ್ ಪೈ, ಶಬಾನಾ,
ಪ್ರಭಾಕರ್ ಕುಂದರ್, ಪ್ರಭಾಕರ್ ಕಲ್ಯಾಣಿ ಇವರೆಲ್ಲರೂ ಕೂಡ ಅಭಿನಯಿಸಿದ್ದಾರೆ. ನಾವು ಕೂಡ ಈ ಸಿನಿಮಾಗೆ ಬೆಸ್ಟ್ ಆಫ್ ಲಕ್ ಹೇಳೋಣ. ನೀವು ಕೂಡ ಈ ಸಿನಿಮಾ ಮಂದಿರಕ್ಕೆ ಹೋಗಿ ನೋಡಿ ಅಂತ ವಿನಂತಿಸ್ಕೊಳ್ತೀನಿ. ನೋಡಿ, ನಾನು ಮೊದಲನೇ ಒಂದು ವಿಷಯವನ್ನ ಹೇಳಿದ್ದೆ, ಗೆಳೆತನ, ವಿಷ್ಣುವರ್ಧನ್, ಇವೆಲ್ಲ ವಿಷಯಗಳು. ಇವೆಲ್ಲ ಬಿಟ್ಟು ಈಗ ನಿಮಗೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಏನ್ ಗೊತ್ತಾ, ಈ ಹಿಂದೆ ಕೋಟಿಗೊಬ್ಬ ಅಂತ ವಿಷ್ಣುವರ್ಧನ್ ಅವರ ಸಿನಿಮಾ ರಿಲೀಸ್ ಆಗಿತ್ತು, ಸಾಕಷ್ಟು ಯಶಸ್ಸನ್ನ ಕಂಡಿತ್ತು. ಅದಾದ ನಂತರ ಕೋಟಿಗೊಬ್ಬ 2 ಮತ್ತು 3 ಇದನ್ನ ಸುದೀಪ್ ಅವರು ಮುಂದುವರಿಸ್ಕೊಂಡು ಹೋದ್ರು. ಆ ಕೋಟಿಗೊಬ್ಬ ಮೊದಲ ಸಿನಿಮಾ ಏನಿದೆಯಲ್ಲ, ಅದು ಈ ವಾರ ಮತ್ತೆ ತೆರೆ ಕಾಣ್ತಾ ಇದೆ. ಅದರ ಪೋಸ್ಟರ್ ಕೂಡ ನಾನು ತೋರಿಸ್ತಾ ಇದ್ದೀನಿ. ಕೋಟಿಗೊಬ್ಬ ನಿಜಕ್ಕೂ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು ಕೋಟಿಗೊಬ್ಬ ಅಂತ ಹೇಳಿದ್ರೆ ತಪ್ಪೇನೂ ಇಲ್ಲ. ನಾವೆಲ್ಲರೂ ಕೂಡ ಅವ್ರನ್ನ ಅಷ್ಟೇ ಆದರ್ಶಪ್ರಾಯವಾಗಿ ನೋಡ್ತೀವಿ. ಅವರ ಈ ಒಂದು ಸಿನಿಮಾ 2001ರಲ್ಲಿ ಬಿಡುಗಡೆಯಾಗಿತ್ತು. ಈ ಸಿನಿಮಾನ, ಕೋಟಿಗೊಬ್ಬ ಸಿನಿಮಾನ ಈಗ ಮತ್ತೆ ಏಪ್ರಿಲ್ 10ಕ್ಕೆ ಬಿಡುಗಡೆ ಮಾಡ್ತಾ ಇದ್ದಾರೆ. ಡಿ ಕಮಲಾಕರ್ ಹಾಗೂ MB ಬಾಬು ಈ ಸಿನಿಮಾಕ್ಕೆ ಬಂಡವಾಳ ಹೂಡಿದ್ರು. ನಾಗಣ್ಣ ಅವರು ನಿರ್ದೇಶಿಸಿದ ಈ ಸಿನಿಮಾ ರಜನಿಕಾಂತ್ ಅವರ ತಮಿಳು ಹಿಟ್ ಭಾಷಾದ ರೀಮೇಕ್. ಪ್ರಿಯಾಂಕಾ ಉಪೇಂದ್ರ ನಾಯಕಿಯಾಗಿದ್ದರು. ಬರೋಬ್ಬರಿ 25 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಈ ಸಿನಿಮಾವನ್ನ ಈಗ ಮತ್ತೆ ಮರು ಬಿಡುಗಡೆ ಮಾಡ್ತಾ ಇದ್ದಾರೆ. ಭೂಗತ ಲೋಕದ ಡಾನ್ ತನ್ನ ಕುಟುಂಬದ ವಾಸಿಯಂತೆ ಎಲ್ಲವನ್ನ ತೊರೆದು ಸಾಮಾನ್ಯ ಜೀವನ ಸಾಗಿಸಬೇಕು ಅಂತ ಬರ್ತಾನೆ. ಆದರೆ ಪರಿಸ್ಥಿತಿಯ ಒತ್ತಡಕ್ಕೆ ಸಿಲುಕಿ ಮತ್ತೆ ಹಳೆಯ ರೂಪಕ್ಕೆ ಮರಳೋ ಕಥೆನೆ ಈ ಕೋಟಿಗೊಬ್ಬ. ಸಂಗೀತವನ್ನ ದೇವ್, ಛಾಯಾಗ್ರಹಣವನ್ನ ರಮೇಶ್ ಬಾಬು, ಸಂಕಲನವನ್ನ ಸುರೇಶ್ ಅರಸ್, ತಾರಾಗಣದಲ್ಲಿ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್, ಪ್ರಿಯಾಂಕಾ ಉಪೇಂದ್ರ, ಆಶೀಶ್ ವಿದ್ಯಾರ್ಥಿ, ಅವಿನಾಶ್, ರಮೇಶ್ ಭಟ್ ಮುಂತಾದವರು ಅಭಿನಯಿಸಿದ್ರು. ನಾವು ಕೂಡ ಈ ಸಿನಿಮಾಗೂ ಕೂಡ ಬೆಸ್ಟ್ ಆಫ್ ಲಕ್ ಹೇಳೋಣ. ನೀವು ಕೂಡ ಈ ಸಿನಿಮಾ ಮಂದಿರಕ್ಕೆ ಹೋಗಿ ನೋಡಿ. ನಾನು ಪದೇ ಪದೇ ಒಂದೊಂದು ಸಿನಿಮಾದ ಬಗ್ಗೆ ವಿವರಣೆಯನ್ನು ಕೊಟ್ಟಾಗ್ಲೂ ಕೂಡ ಹೇಳ್ತಾ ಇರ್ತೀನಿ, ಸಿನಿಮಾ ಮಂದಿರಕ್ಕೆ ಹೋಗಿ ನೋಡಿ ಅನ್ನೋದು. ಯಾಕೆ ಸಿನಿಮಾ ಮಂದಿರಕ್ಕೆ ಹೋಗಿ ನೋಡಬೇಕು? OTTನಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಬರುತ್ತಲ್ಲ ಅಂತ. ನೋಡಿ, ಒಂದು ಸಿನಿಮಾವನ್ನ ಒಂದು ಬೆಳ್ಳಿ ತೆರೆಯ ದೊಡ್ಡ ಪರದೆಗೆ ಮಾಡಿರ್ತಾರೆ. ಅದರ ಸೌಂಡ್ ಎಫೆಕ್ಟ್ ಇರ್ಬೋದು, ವಿಜುವಲ್ ಎಫೆಕ್ಟ್ ಇರ್ಬೋದು, ನೀವೆಲ್ಲವನ್ನೂ ಕೂಡ ಅವರು ಮಾಡಿದ ರೀತಿಯಲ್ಲೇ ಕಣ್ತುಂಬಬೇಕು ಅಂದ್ರೆ ನೀವು ಸಿನಿಮಾ ಮಂದಿರಕ್ಕೆ ಹೋಗಿ ನೋಡಬೇಕು. ಆವಾಗಲೇ ಮಜಾ. ಈಗ ಮುಂದೆ ಬೇರೆ ಭಾಷೆಯಲ್ಲಿ ಯಾವ್ಯಾವ ಸಿನಿಮಾಗಳು ತೆರೆ ಕಾಣ್ತಾ ಇದ್ದೀವಿ ಅಂತ ನೋಡೋದಾದ್ರೆ, ಹಿಂದಿಯಲ್ಲಿ ಯಾವ ಸಿನಿಮಾಗಳು ಇಲ್ಲ. ತೆಲುಗುನಲ್ಲಿ ಒಂದು ಸಿನಿಮಾ ಆಕ್ಷನ್ ಥ್ರಿಲ್ಲರ್ ಡಕಾಯತ್ ಅಂತ, ಇದು ತೆಲುಗು ಮೂಲ ಭಾಷೆ ಆದ್ರೂ ಕೂಡ ಹಿಂದಿಯಲ್ಲೂ ಕೂಡ ತೆರೆ ಕಾಣ್ತಾ ಇದೆ. ತಮಿಳಲ್ಲಿ 4 ಸಿನಿಮಾ. LIK ಅಂತ, ಏನಿದು LIK ಅಂದ್ರೆ ಇದು ಬೇರೆ ಏನೂ ಇಲ್ಲ ಸ್ವಾಮಿ, ಲವ್ ಇನ್ಶೂರೆನ್ಸ್ ಕಂಪ್ನಿ ಅಂತ. ವಿಚಿತ್ರವಾಗಿದೆ ಅಲ್ಲ ಹೆಸರು. ಇದು ಕೂಡ ತಮಿಳು ಮೂಲತಃ ಆದ್ರೂ ಕೂಡ ತೆಲುಗು ಕೂಡ ಭಾಷೆಯಲ್ಲಿ ತೆರೆ ಕಾಣ್ತಾ ಇದೆ. ಇದೊಂದು ಕಾಮಿಡಿ ರೊಮ್ಯಾಂಟಿಕ್ ಸಿನಿಮಾ. ಟ್ಯಾಕ್ಸಿಲಾ ಅನ್ನುವಂತಹ ಅಡ್ವೆಂಚರ್ ಫ್ಯಾಂಟಸಿ ಸಿನಿಮಾ. ಮನಿತನ್ ದೈವಮಂಗಲಂ ಅನ್ನುವಂತಹ ಫ್ಯಾಮಿಲಿ ಡ್ರಾಮಾ. TN 2026 ಅನ್ನುವಂತಹ ಒಂದು ಆಕ್ಷನ್ ಸಿನಿಮಾ. ಒಟ್ಟು 4 ಸಿನಿಮಾಗಳು ತಮಿಳು ಭಾಷೆಯಲ್ಲಿ ತೆರೆ ಕಾಣ್ತಾ ಇದಾವೆ. ಇನ್ನು ಮಲಯಾಳಂನಲ್ಲಿ 3 ಸಿನಿಮಾಗಳು. ಪಳ್ಳಿಚಟ್ಟಂಬಿ ದಿ ಒರಿಜಿನಲ್ ಅನ್ನುವಂಥ ಒಂದು ಆಕ್ಷನ್ ಸಿನಿಮಾ. ಇದು ಏಪ್ರಿಲ್ 9ಕ್ಕೆ ತೆರೆ ಕಾಣ್ತಾ ಇದೆ. ಇದು ಮೂಲತಃ ಮಲಯಾಳಂ ಆದರೂ ತಮಿಳು ಹಾಗೂ ತೆಲುಗು ಭಾಷೆಯಲ್ಲಿ ತೆರೆ ಕಾಣ್ತಾ ಇದೆ. ವಿಶೇಷ ಏನಂದ್ರೆ, ಹೊಂಬಾಳೆ ಫಿಲ್ಮ್ಸ್ ಲಾಂಛನದಲ್ಲಿ ಈ ಸಿನಿಮಾವನ್ನ ದಿಜೋ ಜೋಸ್ ಆಂಥನಿ ಅವರು ನಿರ್ದೇಶನ ಮಾಡಿದ್ದಾರೆ. ಭರತನಾಟ್ಯಂ ಟು ಮೋಹಿನಿ ಅಟ್ಟಂ ಅನ್ನುವಂತಹ ಕಾಮಿಡಿ ಥ್ರಿಲ್ಲರ್. ವರು ದುರಾಹ ಸಹಚಾರ್ಯತಿಲ್ ಅನ್ನುವಂತಹ ಒಂದು ಕಾಮಿಡಿ ಥ್ರಿಲ್ಲರ್ ಸಿನಿಮಾ. ಇದು ಏಪ್ರಿಲ್ 15ಕ್ಕೆ ತೆರೆ ಕಾಣ್ತಾ ಇದೆ. ಇನ್ನು ಇಂಗ್ಲಿಷಲ್ಲಿ ಯಾವ ಸಿನಿಮಾಗಳು ಕೂಡ ತೆರೆ ಕಾಣ್ತಾ ಇಲ್ಲ. ಇವಿಷ್ಟು ಒಟ್ಟು 15 ಸಿನಿಮಾಗಳು ಈ ವಾರ ತೆರೆ ಕಾಣ್ತಾ ಇರೋದು. ನಾನು ಹೇಳ್ದ ಹಾಗೆ ದಯವಿಟ್ಟು ನೀವು ಸಿನಿಮಾ ಮಂದಿರದಲ್ಲೇ ನೋಡಿ. ನಾವು ಹೇಳುವ ಈ ಕಾರ್ಯಕ್ರಮವನ್ನು ಈಗಾಗಲೇ ಸಾಕಷ್ಟು ಜನ ಇಷ್ಟಪಟ್ಟಿದ್ದೀರಿ, ಲೈಕ್ ಮಾಡಿದ್ದೀರಿ, ಶೇರ್ ಮಾಡಿದ್ದೀರಿ, ನಿಮ್ಮ ಕಾಮೆಂಟ್ಗಳನ್ನ ತಿಳಿಸಿದ್ದೀರಿ. ಅವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ನಾನು ಅರ್ಪಿಸ್ತೇನೆ. ಇದ್ರ ಜೊತೆಗೆ ನೀವು ಮತ್ತಷ್ಟು ಮೊಗದಷ್ಟು ಈ ನಮ್ಮ ಕಾರ್ಯಕ್ರಮವನ್ನು ಶೇರ್ ಮಾಡಿ, ಜೊತೆಗೆ ನಮ್ಮೆಲ್ಲರನ್ನ ಹರಿಸಿ. ನಿಮ್ಮ ಕಾಮೆಂಟ್ ನಮಗೆ ತುಂಬ ಮುಖ್ಯ. ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಾರ ಮತ್ತೆ ಯಾವ್ಯಾವ ಸಿನಿಮಾಗಳು ತೆರೆ ಕಾಣ್ತಾ ಇದೆ ಅನ್ನೋ ವಿಷಯ ತಗೊಂಡು ಬರ್ತೀನಿ. ನಮಸ್ಕಾರ.